ಇನ್ನು ಶಮನವಾಗದ ಪಂಚಮಸಾಲಿ ಸಮುದಾಯದ ಒಳಬೇಗುದೆ. ಪಂಚಮಸಾಲಿ ನಾಯಕರ ಸಭೆಯಿಂದ ದೂರ ಉಳಿದ ಶಾಸಕ ವಿಜಯಾನಂದ ಕಾಶಪ್ಪನವರು ಹೊರಗಿಟ್ಟು ಸಭೆ. ಕೂಡಲ ಸಂಗಮ ಪೀಠ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು 2 ಟ್ರಸ್ಟ್ನ ಸೇರಿಸಿ ಸಭೆ ನಡೆಸಲಾಗಿದೆ ಎಂದ ನಾಯಕರು. ಆದರೆ ಟ್ರಸ್ಟ್ ಅಧ್ಯಕ್ಷರನ್ನೇ ಸಭೆಯಿಂದ ದೂರ ಇಟ್ಟಿದ್ದು ಯಾಕೆ? ಲಿಂಗಾಯತ ಪಂಚಮಸಾಲಿ ಸಮುದಾಯದಲ್ಲಿರುವ 2 ಪೀಠಗಳು, ಕೂಡಲ ಸಂಗಮ ಪೀಠಾಧ್ಯಕ್ಷರಾಗಿರುವಂತಹ ಜಯ ಮೃತ್ಯುಂಜಯ ಸ್ವಾಮೀಜಿ, ಹರಿಹರ ಪೀಠಾಧ್ಯಕ್ಷರಾಗಿರುವಂತಹ ವಚನಾನಂದ ಸ್ವಾಮೀಜಿ, 2 ಪೀಠಗಳ ಜಗಳ ಶಮನ ಮಾಡುವುದಕ್ಕೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಸಭೆ. ಹರಿಹರ ಪೀಠ ಹಾಗೂ ಕೂಡಲ ಸಂಗಮ ಪೀಠದ ಮುಖಂಡರ ಸಭೆ. ಅರವಿಂದ ಬೆಲ್ಲದಿ, ಯತ್ನಾಳ್, ನಿರಾಣಿ ಸೇರಿ ಹಲವು ಮುಖಂಡರು ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. 2 ಪೀಠಗಳ ಜಗಳ ಇನ್ನೂ ಶಮನ ಆಗಿಲ್ಲ. ಪಂಚಮಸಾಲಿ ನಾಯಕರ ಸಭೆಯಿಂದ ದೂರ ಉಳ್ಕೊಂಡಿದ್ದಾರೆ ಶಾಸಕರು ಬೇರೆ. ಶಾಸಕ ವಿಜಯಾನಂದ ಕಾಶಪ್ಪನವರನ್ನ ಹೊರಗಿಟ್ಟು ಈ ಸಭೆಯನ್ನ ಮಾಡಲಾಗಿದೆ. ಕೂಡಲ ಸಂಗಮದ ಈ ಪೀಠದ ಬಗ್ಗೆ ಹರಿಹರ ಪೀಠಾಧ್ಯಕ್ಷರಾಗಿರುವಂತಹ ವಚನಾನಂದ ಸ್ವಾಮೀಜಿಯವರು ಈ 2 ಪೀಠದ ನಡುವೆ ಒಂದಷ್ಟು ಅಸಮಾಧಾನಗಳಿಗಿದೆ. ಈ 2 ಪೀಠದ ಜಗಳವನ್ನು ಸರಿ ಮಾಡಬೇಕು. ಇವಾಗ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಅದು ವರ್ಕೌಟ್ ಆಗಿಲ್ಲ. ಸಭೆ ಅಂತ ಮಾಡಿದ್ರೂ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಯಾವಾಗ ಇದೆಲ್ಲ ಸರಿ ಹೋಗುತ್ತೆ, ಶಮನ ಆಗತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಈ 2 ಪೀಠದಲ್ಲೂ ಕೂಡ ಅಸಮಾಧಾನಗಳಿಗಿದೆ. ಮತ್ತೆ ಶಾಸಕರುಗಳು, ಜನಪ್ರತಿನಿಧಿಗಳು ಕೂಡ ಇದ್ರ ಮಧ್ಯದಲ್ಲಿದ್ದಾರೆ. ಅವರುಗಳಿಗೂ ಅಸಮಾಧಾನ. ಕೂಡಲ ಸಂಗಮ ಪೀಠದ ಟ್ರಸ್ಟ್ ಅಧ್ಯಕ್ಷ ಕಾಶಪ್ಪನವರು ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ. ಮೀಟಿಂಗಿಗೆ, ಸಭೆಗೆ ಎಲ್ಲ ದೂರ ಇರುವಂತೆ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಈ ಅಸಮಾಧಾನ, ಭಿನ್ನಾಭಿಪ್ರಾಯ ಅನ್ನೋದು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಆದಷ್ಟು ಬೇಗ ಈ 2 ಪೀಠಗಳ ಜಗಳ ಶಮನ ಆಗಲಿ ಅಂತ ಸಮುದಾಯದವ್ರು ಕೇಳ್ಕೊಳ್ತಾರೆ. ಸಮುದಾಯದ ಒಳಿತಿಗಾಗಿ ಕೆಲಸ ಮಾಡೋದು ಬಿಟ್ಟು ಈ ಜಗಳ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಒಂದೇ ಸಮುದಾಯ, 2 ಪೀಠ, ಅಸಮಾಧಾನಗಳು ಜಾಸ್ತಿ ಆಗ್ತಾ ಇದೆ. ಯಾವಾಗ ಇದೆಲ್ಲ ಬಗೆಹರಿಸ್ಕೊಳ್ತಾರೆ? ಯಾಕಂದರೆ ಆ ಸಮುದಾಯದ ಜನರೇ ರೋಸ್ ಹೋಗ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಅಂತಂದ್ರೂ ಯಾಕೆ ಸರಿ ಹೋಗ್ತಾ ಇಲ್ಲ? ನೀತಿ, ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಮುದಾಯ ಯಾವುದು ಅಂದ್ರೆ ಅದು ಲಿಂಗಾಯತ ಪಂಚಮಸಾಲಿ ಸಮುದಾಯ. ಇದೇ ಒಂದು ಸಮುದಾಯ ಕಳೆದ 4-5 ವರ್ಷಗಳಿಂದ ಮೀಸಲಾತಿಗಾಗಿ, ಅಂದ್ರೆ ನಮಗೆ 2A ಮೀಸಲಾತಿ ಕೊಡಬೇಕು ಅಂತೇಳಿ ಬೀದಿಗಿಳಿದು ಹೋರಾಟ ಮಾಡ್ತು. ಅವಾಗ 2A ಪಂಚಮಸಾಲಿ ಸಮುದಾಯಕ್ಕೆ 2Dಯನ್ನ ಇಲ್ಲಿ ಅಂತಾರೆ ಸರ್ಕಾರ ಘೋಷಣೆ ಮಾಡ್ತು. ಅವಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಸರ್ಕಾರ. ಇದಕ್ಕೆ ಮೂಲ ಹೋರಾಟಗಾರರು ಯಾರು ಅಂದಾಗ ಜಯ ಮೃತ್ಯುಂಜಯ ಸ್ವಾಮೀಜಿ. ಒಂದ್ ಕಡೆ ಕೂಡಲ ಸಂಗಮ ಪೀಠ ಮತ್ತು ಇನ್ನೊಂದು ಕಡೆ ಅಂತಾರೆ ಹರಿಹರ ಪೀಠ. ಒಟ್ಟು 2 ಪೀಠಗಳು ಪಂಚಮಸಾಲಿ ಸಮುದಾಯದಲ್ಲಿ. 2 ಪೀಠಗಳು ಒಂದ್ ಕಡೆ ಅಂತಂದ್ರೆ ಅಲ್ಲಿ ಹರಿಹರದಲ್ಲಿ ವಚನಾನಂದ ಸ್ವಾಮೀಜಿಗಳಿರ್ಬೋದು, ಕೂಡಲ ಸಂಗಮದಲ್ಲಿ ಜಯಮೂರ್ತಿ ಸ್ವಾಮೀಜಿಗಳಿರ್ಬೋದು. ಇಬ್ಬರ ನೇತೃತ್ವ ಈಗ ಅಂತಂದ್ರೆ ಸಮಾಜದ ಕಟ್ಟ ಕಡೆ ಯಾರು ಯುವಕರು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಆ ವಿದ್ಯಾರ್ಥಿ ಇರ್ತಾನೆ ಅವರ ಪರವಾಗಿ ಇಲ್ಲಿ ಅಂತಾರೆ ಹೋರಾಟ ಮಾಡಬೇಕಾಗಿತ್ತು. ಅದು ಆಗ್ತಾ ಇದೆ. ಆದ್ರೆ ಈಗ 2 ಪೀಠಗಳಲ್ಲಿಯೂ ಸಹಿತ ಇವತ್ತು ಒಳ ಬೇಗುದು ಯಾವ ಮಟ್ಟಿಗೆ ಅಂತಂದ್ರೆ ಸದ್ಯದ ಪರಿಸ್ಥಿತಿ ನೋಡಿದಾಗಂತಾರೆ 2 ಪೀಠಗಳಲ್ಲಿ ವಾತಾವರಣ ಬೂದಿ ಮುಚ್ಚಿದಂತಹ ಕೆಂಡದಂತಿದೆ. ಯಾಕಂದ್ರೆ ಹರಿಹರ ಪೀಠವನ್ನ ನಾವು ತೆಗೆದುಕೊಂಡಾಗ ಅಂದ್ರೆ ಹರಿಹರ ಪೀಠದಲ್ಲಿ 2 ಬಣಗಳಿವೆ. ಒಂದ್ ಕಡೆ ಸ್ವಾಮೀಜಿ ಬಣ, ಇನ್ನೊಂದು ಕಡೆ ಅಂತಂದ್ರೆ ಆ ಟ್ರಸ್ಟ್ ಬಣ. 2 ಬಣಗಳಿಂದೂ ಸಹ ಇಲ್ಲಿ ಅಂತಂದ್ರೆ ಆ ಟ್ರಸ್ಟ್ ಸ್ವಾಮೀಜಿಗಳನ್ನ ಹೊರ ಹಾಕ್ಲಿಕ್ಕೆ ಮುಂದಾಗಿತ್ತು. ಯಾವುದೇ ಹಕ್ಕು ನನ್ನನ್ನು ಹೊರ ಹಾಕ್ಲಿಕ್ಕೆ ಟ್ರಸ್ಟ್ ಹೊಂದಿಲ್ಲ ಅಂತೇಳಿ ಈಗಾಗಲೇ ಹರಿಹರದ ವಚನಾನಂದ ಸ್ವಾಮೀಜಿಗಳು ಹೇಳಿದ್ರು. ಇದರ ನಡುವೆ ಇಲ್ಲಿ ಒಳಜಗಳ ಆರಂಭವಾಯಿತು. ಈಗಾಗಲೇ ಪೋಕ್ಸೋ ಪ್ರಕರಣವನ್ನು ಸಹ ಇಲ್ಲಿ ಅಂದ್ರೆ ಹರಿಹರದ ಪಂಚಮಸಾಲಿ ಪೀಠದ ಹರಿಹರದ ವಚನಾನಂದ ಶ್ರೀಗಳು ಎದುರಿಸ್ತಾ ಇದ್ದಾರೆ. ಇನ್ನು ಕೂಡಲ ಸಂಗಮವನ್ನ ಪೀಠವನ್ನ ತೆಗೆದುಕೊಂಡಾಗ ಇಲ್ಲಿ ಜಯಮೂರ್ತಿ ಸ್ವಾಮೀಜಿಗಳ ವಿರುದ್ಧವೂ ಸಹ ಏನಂದ್ರೆ ಗಂಭೀರ ಆರೋಪಗಳು ಕೇಳಬಹುದು. ಟ್ರಸ್ಟ್ ಅವ್ರನ್ನ ಇಲ್ಲಿ ಅಂತಂದ್ರೆ ಯಾವ ಪೀಠಾಧ್ಯಕ್ಷ ಇತ್ತು ಆ ಪೀಠಾಧ್ಯಕ್ಷ ಸ್ಥಾನದಿಂದ ಇಲ್ಲಿ ಅಂತಂದ್ರೆ ಅವರನ್ನ ಇಲ್ಲಿ ಅಂದ್ರೆ ತೆಗೆದು ಹಾಕುವಂತ ಕೆಲಸವನ್ನ ಟ್ರಸ್ಟ್ ಮಾಡ್ತು. ಟ್ರಸ್ಟ್ ನ ಅಧ್ಯಕ್ಷ ಸದ್ಯ ವಿಜಯಾನಂದ ಕಾಶಪ್ಪನವರ. ನಿನ್ನೆ ಇದಕ್ಕೆಲ್ಲವೂ ಅಂತ್ಯ ಹಾಡಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕಳಿಸಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಸಮಾಜದ ಏಳಿಗಾಗಿ ಕೆಲಸ ಮಾಡಬೇಕು ಅಂತೇಳಿ ಇಲ್ಲಿ ಅಂದ್ರೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ನಾಯಕರು ಮುಂದಾದ್ರು. ಶಾಸಕ ಅರವಿಂದ್ ಬೆಲ್ಲದ್, ಬಸವರಾಜಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಇಲ್ಲಿ ಅಂತಂದ್ರೆ ಮಾಜಿ ಸಚಿವ CC ಪಾಟೀಲ್ ಘಟಾನುಘಟಿಯ ನಾಯಕರು ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲ್
ಸುದೀರ್ಘವಾಗಿ ಬೆಳಿಗ್ಗೆ 12 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಸುದೀರ್ಘವಾದಂತಹ ಒಂದು ಸಭೆಯನ್ನ ಮಾಡಿದ್ರು. ಸಭೆಗೆ ಒಂದು ತಾರೀಕಿಗೆ ಅಂತ್ಯ ಬರಬೇಕು, ಎಲ್ಲಾ ಪೀಠಗಳು ಒಂದೇ, ಇವತ್ತು ನಾವು ಎಲ್ಲರೂ ಸಮಾಜದ ಏಳಿಗೆ ಕೆಲಸ ಮಾಡಬೇಕು ಅಂತ ಒಂದು ಸಂದೇಶವನ್ನ ರವಾನಿಸಬೇಕು ಅಂತ ಮುಂದಾದ್ರು. ಆದ್ರೆ ತಾರ್ಕಿಕ ಅಂತ್ಯ ಬರಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ವಿಷಯ ಏನು ಅಂತಂದ್ರೆ, ಇಲ್ಲಿ ಪಂಚಮಸಾಲಿ ಸಮುದಾಯ 2 ಟ್ರಸ್ಟ್ಗಳನ್ನ ಕರೆದಿದ್ದೀವಿ, 2 ಟ್ರಸ್ಟ್ಗಳ ಜೊತೆ ಮಾತುಕತೆ ಮಾಡಿದ್ದೀವಿ ಅಂತೇಳಿ ಅಲ್ಲಿದ್ದಂತಹ ಸಭೆಯಲ್ಲಿ ಭಾಗವಹಿಸಿದ ನಾಯಕರು ಹೇಳಿದ್ರು. ಇಲ್ಲಿ ಯತ್ನಾಳ್ ಇರ್ಬೋದು, ಸಿ ಪಾಟೀಲ್ ಇರ್ಬೋದು ಮತ್ತು ಮುರುಗೇಶ್ ನಿರಾಣ್ ಇರ್ಬೋದು, ಎಲ್ಲರೂ ಹೇಳಿದ್ರು. ಆದ್ರೆ ಇಲ್ಲಿ ಅಂದ್ರೆ ಕೂಡಲ ಸಂಗಮ ಪೀಠದ ಟ್ರಸ್ಟ್ ನ ಅಧ್ಯಕ್ಷ ವಿಜಯಾನಂದ ಕಾಶ್ಯಪ್ನವರನ್ನ ಈ ಒಂದು ಸಭೆಯಿಂದ ದೂರಿಟ್ಟಿದ್ದು ಯಾಕೆ ಅನ್ನೋದು ಇಲ್ಲಿ ಅಂದ್ರೆ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಆಹ್ವಾನ ಆಹ್ವಾನ ಕೊಟ್ಟಿದ್ರು ಸಹಿತ ಅಲ್ಲಿ ಅಂದ್ರೆ ವಿಜಯಾನಂದ ಕಾಶ್ಯಪ್ನವ್ರು ಯಾಕೆ ಈ ಒಂದು ಸಭೆಯಿಂದ ದೂರ ಉಳಿದ್ರು ಅಂದ್ರೆ ಇಲ್ಲಿ ಅಂದ್ರೆ ಏನು ನಾವೆಲ್ಲವೂ ಒಂದೇ ಇಲ್ಲಿ ಅಂದ್ರೆ ಒಳ ಬೇಗುದಿ ಆರಂಭವಾಗಿದೆ, ಎಲ್ಲವಕ್ಕೂ ಶಮನ ಮಾಡಬೇಕು ಅಂತೇಳಿ ಈಗಾಗಲೇ ನಾಯಕರು ಮುಂದಾಗ್ತಾ ಇದ್ದಾರೆ. ಆದ್ರೆ ವಿಜಯಾನಂದ ಕಾಶ್ಯಪ್ನವ್ರನ್ನೇ ಸಭೆಯಿಂದ ದೂರಿಟ್ಟಿದ್ದು ಬಹಳಷ್ಟು ಇವತ್ತು ಹಲವು ಅನುಮಾನಗಳಿಗೆ ಇವತ್ತು ಎಡೆ ಮಾಡಿಕೊಟ್ಟಿದೆ ಮತ್ತು ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ. ಈ ಟ್ರಸ್ಟ್ ನ ಮತ್ತೆ ಉಚ್ಚಾಟನೆ ಮಾಡ್ತಾರೆ. ಯಾಕಂದ್ರೆ 2008ರಲ್ಲಿ ಪಂಚಮಸಾಲಿ ಕೂಡಲ ಸಂಗಮ ಪೀಠದಲ್ಲಿ ಒಂದು ಟ್ರಸ್ಟ್ ಉದ್ಘಾಟನೆ ಆಯಿತು. 2010ರಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಅಲ್ಲಿ ಪೀಠಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಈ ಒಂದು 2020ರಲ್ಲಿ ಟ್ರಸ್ಟ್ ನ ಹಳೆಯ ಟ್ರಸ್ಟ್ ಏನಿತ್ತು ಆ ಟ್ರಸ್ಟ್ ನ ಚೇಂಜ್ ಆಗಿ ಹೊಸ ಅಧ್ಯಕ್ಷರಾಗಿ ವಿಜಯಾನಂದ ಕಾಶ್ಯಪ್ನವರು ಇಲ್ಲಿ ಅಂತಂದ್ರೆ ಬಂದ್ರು. ವಿಜಯಾನಂದ ಕಾಶ್ಯಪ್ನವ್ರು ಯಾವಾಗ ಇಲ್ಲಿ ಅಂದ್ರೆ ಅಧ್ಯಕ್ಷರಾಗ್ತಾರೆ ಅವಾಗ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಪೀಠಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತ ಕೆಲಸ ಆಯ್ತು. ಅಂದ್ರೆ ಅವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ಅಂದ್ರೆ ಪರ ಕೆಲಸ ಮಾಡಿದ್ದಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಪೀಠದಿಂದ ಕೆಳಗಿಳಿಸಲಾಯ್ತು. ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ಅಂತಂದ್ರೆ ಇಲ್ಲಿ ಅಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಮುಂದಿಟ್ಟುಕೊಂಡು ವಿಜಯಾನಂದ ಕಾಶ್ಯಪ್ನವ್ರನ್ನ ದೂರಿಟ್ಟುಕೊಂಡು ಏನ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಅಂದ್ರೆ ಪ್ರಶ್ನೆ ಉದ್ಭವ ಆಗಿದೆ. ನೀತಿ ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.